ಕಂಪ್ಲೀಟ್ ಲೆಗ್ ವರ್ಕೌಟ್ ಆದಮೇಲೆ ಲೆಗ್ ಫುಲ್ ಸ್ಟ್ರೆಚಿಂಗ್. ಓಕೆ, ಈ ಥರ ಫಸ್ಟ್ ಬೆಂಡ್ ಆಗಬೇಕು. ಬೆಂಡಾಗಿ ಉಸಿರನ್ನ ಹೊರಗಡೆ ಬಿಡಬೇಕು. ಓಕೆನಾ, ಬೆಂಡ್ ಆದಾಗ ಯಾವತ್ತೂ ಉಸಿರನ್ನ ಹೊರಗಡೆ ಬಿಡಬೇಕು, ಅಂದರೆ ಬ್ರೀತ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈ ಥರ ಲೆಗ್ನ ಸ್ಟ್ರೆಚ್ ಮಾಡಿ ಅಂದರೆ 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಓಕೆ, ಫಸ್ಟ್ ಲೆಫ್ಟು, ಆಮೇಲೆ ರೈಟು ಅಥವಾ ಲೆಫ್ಟ್ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಓಕೆ, 5 to 10 ಸೆಕೆಂಡ್ಸ್. ಇದೊಂಥರ ಸೆಲ್ಫ್ ಸ್ಟ್ರೆಚಿಂಗ್. ಓಕೆ, ಯಾರ ಹೆಲ್ಪ್ ಬೇಕಾಗಿಲ್ಲ, ಆರಾಮ್ಸೆ ನೀವೇ ಮಾಡ್ಬೋದು. ಓಕೆನಾ, ಯಾವಾಗಲೂ 5 to 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಓಕೆನಾ, ಯಾವಾಗಲೂ ಸೇಮ್ ಬ್ರೀತ್ ಔಟ್ ಮಾಡ್ಬೇಕು. ನಿಮ್ಮ ಫುಟ್ ಇದೆಲ್ಲ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ, ನಿಮ್ಮ ಕಡೆ ಜಕ್ಕೊಳ್ಳಿ, ಹೋಲ್ಡ್ ಮಾಡಿ 5 to 10 ಸೆಕೆಂಡ್ಸ್. ಆಫ್ಟರ್ ಲೆಗ್ ವರ್ಕೌಟ್ ಆದಮೇಲೆ ಈ ಥರ ಸ್ಟ್ರೆಚಿಂಗ್ ಮಾಡೋದ್ರಿಂದ ನಿಮ್ಗೆ ಫುಲ್ ರಿಲೀಫ್ ಸಿಗ್ತೈತಿ. ಓಕೆ, ಯಾವುದೇ ಥರದ ಲೆಗ್ ಪೇನ್ಸ್ ಬರೋಂಗಿಲ್ಲ. ಪ್ಲೀಸ್ ಫಾಲೋ ಮಾಡಿರಿ. ಮತ್ತೇನಾದ್ರು ಸ್ಟ್ರೆಚಿಂಗ್ ಏನಾದ್ರು ಡೌಟ್ ಇದ್ರೆ ನನಗೆ DM ಮಾಡಿರಿ, ಅಲ್ಲೇ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಫ್ರೀ ಆಫ್ ಕಾಸ್ಟ್, ಏನು ಚಾರ್ಜಸ್ ಇಲ್ಲ. ಓಕೆನಾ, ಲೆಗ್ ಸ್ಟ್ರೈಟ್ ಮಾಡ್ಬೇಕಾ, ನಿಮ್ಮ ಕಡೆ ಪುಷ್ ಮಾಡ್ಕೋಬೇಕು. ಓಕೆನಾ, ಲೆಗ್ ಯಾವ ಸ್ಟ್ರೈಟ್ ಇರ್ಬೇಕು. ಓಕೆ, ಬೋತ್ ಲೆಗ್ಸ್ ಸ್ಟ್ರೈಟ್ ಇರ್ಬೇಕು. ಲೆಗ್ ನಿಮ್ಮ ಕಡೆ ಪುಷ್ ಮಾಡ್ಕೊರಿ, ಫುಲ್ ಸ್ಟ್ರೆಚ್ ಮಾಡ್ಕೊರಿ. ಓಕೆ, ಸ್ಟ್ರೆಚ್ ವರ್ಕೌಟ್ ಈಸ್ ಕಂಪ್ಲೀಟೆಡ್. ಥ್ಯಾಂಕ್ ಯು.